ಬಳ್ಳಾರಿ ಕಾರಾಗೃಹಕ್ಕೆ ರೇಣುಕಾ ಕೊಲೆ ಸಾರಥಿ ದರ್ಶನ್ಗೆ ಈ ದಿನದ ಉಪಹಾರ ಬಹುತೇಕ ಮಿಸ್. ಬೆಳಗ್ಗೆ 7:30 ಗಂಟೆಗೆ ಬಳ್ಳಾರಿ ಜೈಲಿನಲ್ಲಿ ಉಪಹಾರ. 7:30 ಮೇಲೆ ಹೋದ್ರೆ ಇಲ್ಲ, ಬೆಳಗ್ಗೆ 10 ಗಂಟೆ ಆಗುತ್ತೆ, ಹೋಗೋಷ್ಟರಲ್ಲಿ ದಾಟುತ್ತೆ. ದರ್ಶನ್ಗೆ ಈಗ ಜೈಲೂಟ, ಮಧ್ಯಾಹ್ನದ ಜೈಲೂಟವೇ ಫಿಕ್ಸು. ಬಳ್ಳಾರಿ ಜೈಲಲ್ಲಿ ರೂಲ್ಸು ರೆಗ್ಯುಲೇಷನ್ನು ಪಕ್ಕ. ಅಲ್ಲಿ 7:30ಕ್ಕೆ ತಿಂಡಿ. ಏನೊಂದು 10 ನಿಮಿಷ ಲೇಟಾಗಿ ಬಂದರೂ ಸಿಗ್ಬೋದೇನೋ, ಆದರೆ ಅದಕ್ಕಿಂತ ಲೇಟ್ ಆದರೆ ಸಿಗಲ್ಲ. ಸೊ ಹಾಗಾಗಿ ದರ್ಶನ್ಗೆ ಬೆಳಗ್ಗಿನ ಉಪಹಾರ ಮಿಸ್ಸು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ನಟ ದರ್ಶನ್ರನ್ನ ಬಳ್ಳಾರಿ ಜೈಲಿನತ್ತ ಕರೆದುಕೊಂಡು ಹೋಗ್ತಿದ್ದಾರೆ. ಹೊರಟಿದ್ದೆ ಪರಪ್ಪನಗರದಿಂದ ಹೊರಟಿದ್ದೆ ಸುಮಾರು 4:35 ಆಗಿತ್ತು. ಹೊರಟಿದ್ದು ಎಲ್ಲೂ ಕೂಡ ನಿಲ್ಲಿಸ್ಲಿಕ್ಕೆ ಹೋಗಲಿಲ್ಲ, ನಿಲ್ಸಕ್ಕಾಗೋದೂ ಇಲ್ಲ. ನೇರವಾಗಿ ಬಳ್ಳಾರಿಗೆ. ಆದರೆ ಬಳ್ಳಾರಿಯ ಜೈಲಿನಲ್ಲಿ 7:30ಕ್ಕೆ ತಿಂಡಿ. 7:30ಕ್ಕೆ ತಿಂಡಿ. ಅದಕ್ಕಿಂತ ಮೀರಿ ಲೇಟಾಗಿ ಬರೋದು ಇವೆಲ್ಲ ಮಾಡಿದ್ರೆ ತಿಂಡಿ ಇರೋದಿಲ್ಲ. ಹಾಗಾಗಿ ನಟ ದರ್ಶನ್ಗೆ ತಿಂಡಿ ಇಲ್ಲ ಅಂತ ಕಾಣುತ್ತೆ. ಆದರೆ ಮೆಡಿಕಲ್ ಚೆಕಪ್ ಮಾಡಲಿಕ್ಕಿದೆ. ಅದರ ಉದ್ದೇಶದಿಂದ ಏನಾದರೂ ತಿಂಡಿ ಮಾಡಿಸ್ಬೋದಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಬಳ್ಳಾರಿ ಪ್ರತಿನಿಧಿ ರೇಣುಕಾ ರಾಧ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ ರಾಧ್ಯ, ಬೆಳಗ್ಗೆ 7:30ಕ್ಕೆ ಮಾತ್ರ ತಿಂಡಿ ಇರೋದಿಲ್ವಾ ಹೇಗೆ? ಅಥವಾ ಮೆಡಿಕಲ್ ಚೆಕಪ್ ಬೇರೆ ಇದೆ, ತಿಂಡಿ ಮಾಡಿಸ್ತಾರ ಬಳ್ಳಾರಿಯಲ್ಲಿ? ಹೇಗಿರುತ್ತೆ ಇದು ಕತೆ? ಖಂಡಿತ ದಿವಿತ್, ಏನು ಬಳ್ಳಾರಿ ಜೈಲ್ ಅಂದರೆ ರೂಲ್ಸ್ಗಳನ್ನು ಸಾಕಷ್ಟು ಫಾಲೋ ಮಾಡ್ತಕ್ಕಂಥ ಜೈಲ್ ಅನ್ನೋದು ಈಗಾಗಲೇ ಜಗಜ್ಜಾಹೀರ ಆಗಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ಬೆಳಗ್ಗೆ 7:30ಕ್ಕೆ ಬಳ್ಳಾರಿ ಜೈಲಲ್ಲಿ ಉಪಹಾರದ ವ್ಯವಸ್ಥೆ ಇರುತ್ತೆ. ಅದಾದ ಬಳಿಕ 11:30ಕ್ಕೆ ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ 7 ಗಂಟೆ ಅಂದರೆ 6ರಿಂದ 7 ಗಂಟೆಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಆದರೆ ದರ್ಶನ್ ಅವರು ಬೆಳಗ್ಗೆ 4 ಗಂಟೆಗೆ ಪರಪ್ಪನ ಅಗ್ರಹಾರವನ್ನು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಬರೋದು ಸುಮಾರು 9ರಿಂದ 9:30 ಆಗ್ಬೋದು ಅನ್ನೋದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ. ಸುಮಾರು 5ರಿಂದ 6 ತಾಸು ಜರ್ನಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಬರ್ತಿದ್ದಂತೆ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಒಂದು ಅರ್ಧ ಗಂಟೆ ತಡವಾಗಿ ಬಂದರೆ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ. ಆದರೆ ಸಂಪೂರ್ಣವಾಗಿ ಸುಮಾರು 9:30 ಅಷ್ಟೊತ್ತಿಗೆ ಬಂದರೆ ಸುಮಾರು 2 ತಾಸು ಆಗಲೇ ಕಳೆದು ಹೋಗಿರುತ್ತೆ. ಹೀಗಾಗಿ ಮಾರ್ಗ ಮಧ್ಯದಲ್ಲೇ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದರೂ ಮಾಡಬಹುದು. ಒಂದು ವೇಳೆ ಅವರು ಜೈಲಿಗೆ ಬರ್ತಾ ಇದ್ದಂತೆ ಮೊದಲನೇ ಪ್ರೋಸೆಸ್ ಏನಂದರೆ ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ. ಅದರ ಭಾಗವಾಗಿ ಅವರಿಗೆ ಒಂದಷ್ಟು ತಿಂಡಿಯನ್ನು ಕೂಡ ಕೊಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಇವತ್ತು ಬಳ್ಳಾರಿ ಜೈಲಿನಲ್ಲಿ ಉಪ್ಪಿಟ್ಟಿನ ವ್ಯವಸ್ಥೆ ಇದೆ. ಉಪ್ಪಿಟ್ಟನ್ನು ದರ್ಶನ್ ಅವ್ರಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಯಾಕಂದರೆ 7:30ಕ್ಕೆ ಟಿಫನ್ ಮಿಸ್ ಆದರೆ ಬೇರೆ ಟಿಫನ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಜೈಲಿನ ವಾದ. ಯಾಕಂದರೆ ಇಲ್ಲಿ ರೂಲ್ಸನ್ನು ಅಷ್ಟು ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾರೆ. ಸುಮಾರು 8 ಗಂಟೆಗೆ ಬಂದರೂ ಕೂಡ ಇಲ್ಲಿ ಉಪಹಾರದ ವ್ಯವಸ್ಥೆ ಸಿಗುತ್ತೆ. ಆದರೆ 8 ಗಂಟೆಯ ನಂತರ ಬಂದರೆ ಸಿಗೋದಿಲ್ಲ. ಹೀಗಾಗಿ ಸುಮಾರು 4ರಿಂದ 5 ತಾಸು ಜರ್ನಿಯಲ್ಲಿ ಮಾರ್ಗ ಮಧ್ಯೆ ಎಲ್ಲಾದರೂ ಒಂದು ಕಡೆ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ರೇಣುಕಾ ರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡದಿಂದ ಲೈವ್ ಕವರೇಜನ್ನು ಗಮನಿಸ್ತಾ ಇದ್ದೀರಿ. ಬಳ್ಳಾರಿ ಜೈಲಿನತ್ತ ನಟ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬೆಳಗಿನ ಜಾವ, ನಿದ್ದೆ ಬಲು ಜೋರು. ಆದರೆ ಇವತ್ತು ನಿದ್ದೆನೂ ಇಲ್ಲ, ಬೆಳಗ್ಗೆ ತಿಂಡಿನೂ ಇಲ್ಲ. ನೇರವಾಗಿ ಮಧ್ಯಾಹ್ನ ಊಟ. ಅದಕ್ಕೂ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆ ಇದೆ. ವೈದ್ಯಕೀಯ ತಪಾಸಣೆ ದರ್ಶನ್ಗಾಗುತ್ತೆ. ಗೊತ್ತಾಗುತ್ತಾಗ ದರ್ಶನ್ ಎಷ್ಟು ನಾರ್ಮಲ್ ಆಗಿದ್ದಾರೆ ಅಂಥೇಳಿ. ಅದರ ಬೇಸ್ ಮೇಲೆ ಅವರಿಗೆ ಮುಂದೆ ಈಗ ಹೇಳ್ತಿದ್ರಲ್ಲ, ಅವರು ವೆಯ್ಟ್ ಲಾಸ್ ಆಗಿದ್ದೀನಿ, ಮನೆ ಊಟ ಬೇಕು. ಮನೆ ಊಟಕ್ಕಾಗಿ ಬೇಡಿಕೆ ಇಡ್ತಿದ್ರು ನಟ ದರ್ಶನ್. ನೋಡಿ, ಈಗಾಗಲೇ ಮನೆ ಊಟಕ್ಕಾಗಿ 2-3 ಸಲ ಕೋರ್ಟ್ನಲ್ಲಿ ವಿಚಾರಣೆ ಆಗಿತ್ತು. ಮನೆ ಊಟ ಇರಲಿ, ಸೆರೆಮನೆನೇ ಚೇಂಜ್ ಆಗೋಯ್ತು, ಸೆರೆಮನೆನೇ ಬದಲಾಗೋಯ್ತು. ಹೆಂಗೋ ಇತ್ತು ಜೀವನ, ಎಲ್ಲ ಹಾಳಾಗೋಯ್ತು. ಒಟ್ಟಲ್ಲಿ ಬಳ್ಳಾರಿ ಜೈಲಿನಲ್ಲಿ
ಈಗ ಹೆಂಗಿದ್ರು ಪರಪ್ಪನ ಅಗ್ರಹಾರದಲ್ಲಿ ಹಂಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಾಧ್ಯ ಇತ್ತು ಅಂತಾನೆ ಇಟ್ಕೊಳ್ಳಿ, ಹಂಗಿರೋದಕ್ಕೆ ಸರ್ಕಾರ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ಮುಜುಗರ ಆಗೋಗಿದೆ ಅವರಿಗೀಗ. ಇದೆಂಥ ಪರಿಸ್ಥಿತಿ ಬ್ಲಾಕ್ ಮಾರ್ಕ್ ಸರ್ಕಾರಕ್ಕೆ ಬಂತಲ್ಲಪ್ಪ ಅಂತ. ಸೊ ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಪರಿಸ್ಥಿತಿ, ಸೆರೆವಾಸ ಅಂದುಕೊಂಡಷ್ಟು ಈಸಿ ಅಂತೂ ಇಲ್ಲ. ಅದಕ್ಕೆ ತಕ್ಕ ಉದಾಹರಣೆ ಇವತ್ತು ಬೆಳಗ್ಗೆ ಉಪಹಾರ ಮಿಸ್ ಆಗಿರೋದು. ಬಳ್ಳಾರಿಯಲ್ಲಿ ತಿನ್ನಿಸ್ಬೋದು, ಹೇಳೋಕ್ಕಾಗೋದಿಲ್ಲ, ವೈದ್ಯಕೀಯ ತಪಾಸಣೆ ಇರೋದ್ರಿಂದ. ಮಧ್ಯಾಹ್ನದ ಊಟ ಅಂತೂ ಫಿಕ್ಸು. ಮಧ್ಯಾಹ್ನ ಬಳ್ಳಾರಿಯ ಜೈಲೂಟ ಅಂತೂ ಫಿಕ್ಸು. ವಿಶೇಷ ಭದ್ರತೆಯ ಮೂಲಕ ನಟ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬೆಂಗಳೂರು ಸಿಟಿ ಲಿಮಿಟ್ಸ್ವರೆಗೂ ಕೂಡ ಪರಪ್ಪನ ಅಗ್ರಹಾರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸತೀಶ್ ಅವರ ನೇತೃತ್ವದಲ್ಲಿ ನಟ ದರ್ಶನ್ರನ್ನ ಕರೆದುಕೊಂಡು ಬರಲಾಯಿತು. ಅದಾದ ಬಳಿಕ ಯಾವ್ಯಾವ ಜಿಲ್ಲೆ, ಯಾವ್ಯಾವ ಠಾಣಾ ವ್ಯಾಪ್ತಿಯಲ್ಲಿ ದರ್ಶನ್ ಹೋಗ್ತಾರೋ ಅಲ್ಲಿನ ಎಸ್ಕಾರ್ಟ್, ಹಿಂದೆ ಮುಂದೆ ಎಸ್ಕಾರ್ಟ್. ಯಾಕೆಂದರೆ ನಟ ದರ್ಶನ್ಗೆ ಅಂಥ ಅಭಿಮಾನಿಗಳಿರೋರು. ಅಂಥ ಅಭಿಮಾನಿಗಳು ಅಂತ ಹೇಳೋಣ, ಅದನ್ನ ಅಂಧಾಭಿಮಾನಿಗಳು ಅಂತ ಹೇಳೋಣ, ಏನು ಹೇಳಬೇಕು ನೀವೇ ಡಿಸೈಡ್ ಮಾಡಬೇಕು. ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವರ ಕೆಲಸಕ್ಕೆ ಅಡ್ಡಿ ಆಗಬಾರ್ದು. ವಿಶೇಷ ಭದ್ರತೆಯ ಮೂಲಕ ಅವ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ನೀವು ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂದರೆ, ಈಗ ದರ್ಶನ್ ಹೋಗ್ತಿರುವಂಥದ್ದು ಅಂದರೆ ದರ್ಶನನ್ನ ಕಣ್ತಪ್ಪಿಸಿ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗಿದ್ದಾರೆ. ದರ್ಶನ್ರನ್ನ ಕಣ್ತಪ್ಪಿಸಿ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ಸಿಲ್ಕ್ ಬೋರ್ಡಿಂದ ಮೇಕ್ರಿ ಸರ್ಕಲ್, ಹೆಬ್ಬಾಳ, ಯಲಹಂಕ, ನಿಮಗೆ ಬೆಂಗಳೂರು ರೂಟ್ ಹೇಳ್ತಾ ಇರೋದು ಎಲ್ಲೆಲ್ಲಿ ಬಂದರು ಅಂತೇಳಿ. ಅದಾದ ಮೇಲೆ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಯನ್ನು ತೆರಳುತ್ತಾರೆ ದರ್ಶನ್. ನೋಡಿ, ಇದು ಅಂದುಕೊಂಡಿದ್ದೇ ಬೇರೆ ರೂಟು, ಕರ್ಕೊಂಡು ಹೋಗಿದ್ದೇ ಬೇರೆ ರೂಟು. ಅನಂತಪುರ ಮಾರ್ಗವನ್ನು ಹಿಡಿದಿದ್ದಾರೆ ಅಂತ ನಟ ದರ್ಶನ್. ದರ್ಶನ್ ಶಿಫ್ಟ್ ಹಿನ್ನೆಲೆ ಬಳ್ಳಾರಿ ಜೈಲಿನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 3 ದಶಕಗಳ ಹಿಂದೆ ನಿರ್ಮಾಣವಾಗಿದ್ದಂಥ ಹೈ ಸೆಕ್ಯೂರಿಟಿ ಸೆಲ್ಲು, 2 ಬದಿಯಲ್ಲಿ ಕನಿಷ್ಠ 30 ಸೆಲ್ಗಳ ವ್ಯವಸ್ಥೆ ಇದೆ. ಒಂದು ಕಡೆ 15 ಸೆಲ್ ಇದೆ, ಅಲ್ಲಿ ದರ್ಶನನ್ನು ಇರಿಸಲಾಗುತ್ತೆ. ಅಂದರೆ ದರ್ಶನ್ ಇರುವಂಥ ಸೆಲ್ ಅಕ್ಕಪಕ್ಕ ಮಾತ್ರ ಯಾರೂ ಇರೋದಿಲ್ಲ. ಈಗ ಸದ್ಯಕ್ಕೆ 361 ಕೈದಿಗಳಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ಇದು, ಹೈ ಸೆಕ್ಯೂರಿಟಿ ಸೆಲ್. ನಾನಾಗಲೇ ಹೇಳ್ತಾ ಇದ್ದೆ, 1874ರಲ್ಲೇ ಬ್ರಿಟಿಷರು ಯುದ್ಧ ಖೈದಿಗಳನ್ನು ಇಡೋದಕ್ಕೆ ಅಂಥೇಳಿ ನಿರ್ಮಿಸಿದಂತಹ ಜೈಲು. A1 ಪರಪ್ಪನ ಅಗ್ರಹಾರದಲ್ಲಿ, A2 ಬಳ್ಳಾರಿ ಜೈಲಿನಲ್ಲಿ, A3 ಪವನ್ ಮೈಸೂರು ಜೈಲಲ್ಲಿ. ನೋಡಿ, ನೀವು ಗಮನಿಸ್ಬೋದಲ್ಲಿ. A4 ರಾಘವೇಂದ್ರ ಕೂಡ ಮೈಸೂರು, ಪವನ್ ರಾಘವೇಂದ್ರ ಮೈಸೂರಲ್ಲಿ. ಮತ್ತೊಂದು ಕಡೆ ನಂದೀಶ್ A5, ಇವರು ಕೂಡ ಮೈಸೂರು ಜೈಲಲ್ಲಿ. ಯಾವ್ಯಾವ ಜೈಲಲ್ಲಿ ಬಹಳ ನಿಮಗೆ ಕ್ಲಿಯರ್ ಆಗುತ್ತೆ ನೋಡಿ. ಅಲ್ಲಿ A6